ಕಲಾನಿಕೇತನ್ ಶಾಪಿಂಗ್ ಮಾಲ್ ಬೆಂಗಳೂರು ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕಣ್ಣಲ್ಲಿ ದೀಪ ಉರಿಸಿದೆ ರೂಪ ಪ್ರತಾಪ, ಹೆಣ್ಣಿನ ಕಣ್ಣಲ್ಲಿ ದೀಪ ಉರಿಸಿದೆ ರೂಪ ಪ್ರತಾಪ, ರೂಪ ದೀಪದ ಲಾಪದಿ ಪರಿಮಳಿಸಿದೆ ರಾಗದ ಧೂಪ, ರೂಪ ದೀಪದ ಲಾಪದಿ ಪರಿಮಳಿಸಿದೆ ರಾಗದ ಧೂಪ, ಪರಿಮಳಿಸಿದೆ ರಾಗದ ಧೂಪ, ಪರಿಮಳಿಸಿದೆ ರಾಗದ ಧೂಪ. ಈ ಆಗಸ ಈ ತಾರೆ ಜುಳು ಜುಳನೆ ಹರಿವ ಜಲಧಾರೆ, ಮುಗಿಲ ಮಲೆಯ ಸಾಲೆ, ಆಹಾ ಯಾವುದೋ ಈ ಬಗೆ ಲೀಲೆ, ಆಹಾ ಯಾವುದೋ ಈ ಬಗೆ ಲೀಲೆ, ಆಹಾ ಯಾವುದೋ ಈ ಬಗೆ ಲೀಲೆ, ಆಹಾ ಯಾವುದೋ ಈ ಬಗೆ ಲೀಲೆ. ಪ್ರೀತಿಯಿಂದ ಪ್ರೀತಿಯಿಂದ ನನಗೆ ಆ ತೇಜು ಚಿಕ್ಕಪ್ಪನ ಪಾತ್ರ ನೋಡಿದೆ. ಆ ಚಿಕ್ಕಪ್ಪನ ಪಾತ್ರದಲ್ಲಿ ಮಾತು ಮೃದು, ಬಹಳ ಮೃದುವಾಗಿದೆ. ಆತ ಅಮಯ್ಯನ ಎಲ್ಲ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೋತಾರೆ. ಆದರೆ ಆತನ ನೋಟ, ಆತನ ನಡಿಗೆ, ಆತನ ಮುಖಭಾವ, ಆತನಲ್ಲಿ ಆ ಮೃದುತ್ವ, ಆ ಸತ್ಯದ ಭಾವನೆ ಆತನ ಮುಖದಲ್ಲಿ ಕಾಣೋದಿಲ್ಲ. ಅದು ಯಾಕೆ? ನಿಮಗೆ ಮೊದಲೇ ಎಲ್ಲ ಕಥೆಯನ್ನು ನಾವು ರಿವೀಲ್ ಮಾಡಿಬಿಟ್ರೆ ಅವ್ರ ಮುಂದೆ ಏನು, ಇವಾಗ ನೀವು ಈ ಪ್ರಶ್ನೆ ಕೇಳಿದ್ರಿ ಯಾಕೆ ಮಾಡಲಿಲ್ಲ ಅಂತ, ಅದೇ ನಮಗೆ ಬೇಕಾಗಿರೋದು. ಅವರು ಮುಂದೆ ಏನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇವಾಗ ನಿಮ್ಗೆ ಹುಟ್ಟುತ್ತೆ. ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರಿ ಅಲ್ಲ, ಅದು ಉತ್ತರ ಬಹುಶಃ ಇನ್ನೂ 6-7 ಎಪಿಸೋಡ್ಗಳ ನಂತರ ನಿಮಗೆ ಸಿಗುತ್ತೆ. ಒಂದು ದಯವಿಟ್ಟು ನಿಮ್ಮಲ್ಲಿ ನಿರ್ದೇಶಕರಲ್ಲಿ ಹಾಗೂ ನಿರ್ಮಾಪಕರಲ್ಲಿ ವಿನಂತಿ, ಧಾರಾವಾಹಿ ಬೆಳೆಸಬೇಕು ನಿಜ, ಆದರೆ ಬೆಳೆಸೋದೇ ಒಂದು ದೃಷ್ಟಿಯಾಗಿ ಎಷ್ಟು ಎಪಿಸೋಡ್ ಆದರೂ ಕೂಡ ಅದು ಮುಗಿದೇನೆ ಇದ್ದರೆ ಜನಕ್ಕೆ ಬೇಸರ ಬರುತ್ತೆ. ಇದು ಎಲ್ಲ ಧಾರಾವಾಹಿಗಳಿಗೂ ಅನ್ವಯ ಆಗುತ್ತೆ. ಮೆಗಾ ಸೀರಿಯಲ್ ಅಂತ ಹೇಳಿ ಆ ಜನಗಳ ಒಂದು ನೋಡುಗನಿಗೆ ಕೊನೆಗೆ ಬೇಸರ ಹುಟ್ಟುತ್ತೆ. ನಾವು ಕೆಲವು ಚಾನಲ್ಗಳನ್ನು ನೋಡ್ತಾ ಇದ್ದೇವೆ, 2,000 2,500 ಎಪಿಸೋಡು ನೋಡ್ತೇವೆ. ನಿಜವಾಗ್ಲೂ ನೋಡೋಲ್ಲ ಅಂತ ಹೇಳೋಲ್ಲ, ಕ್ಯೂರಿಯಾಸಿಟಿ ಜನಕ್ಕೆ, ಆದರೆ ಬೈಕೋತಾ ಹಿಡಿ ಶಾಪ ಹಾಕ್ತಾ ನೋಡ್ತೇವೆ. ಅದನ್ನು ದಯವಿಟ್ಟು ಈ ಧಾರಾವಾಹಿಯಲ್ಲಿ ಮಾಡಬೇಡಿ. ಒಂದು ನಿಖರವಾದ ಖಚಿತತೆಯಾದ ಒಂದು ಸ್ವರೂಪವನ್ನು ಒಂದು ಮಧ್ಯಮ ವರ್ಗ ಜನ ಇದನ್ನು ಹೆಚ್ಚಿಗೆ ನೋಡ್ತಾರೆ. ಅದೇ ರೀತಿ ಅವರುಗಳಿಗೆ ಇಷ್ಟ ಆಗೋ ಹಾಗೆ ಆದಷ್ಟು ಬೇಗ ಒಂದು ಎಪಿಸೋಡ್ ಇಟ್ಕೊಳ್ಳಿ. ಅದನ್ನು ಬೆಳೆಸ್ತಾ ಹೋಗಬೇಡಿ. ಬೆಳೆಸ್ತಾ ಹೋಗ್ತಾನೇ ಇದ್ದರೆ ಖಂಡಿತ ಮನುಷ್ಯಂಗೆ ಬೇಸರ ಬರುತ್ತೆ. ಅದು ಎಷ್ಟೇ ನೀವು ಕ್ಯೂರಿಯಾಸಿಟಿ ತುಂಬ್ತೀನಿ ಅಂದರೂ ಚರ್ವಿತ ಚರವಣ ಅನ್ನೋ ಭಾವನೆ ಬರುತ್ತೆ. ಅದನ್ನು ಮಾತ್ರ ದಯವಿಟ್ಟು ನಿರ್ದೇಶಕರು ನಿರ್ಮಾಪಕರು ನಿಲ್ಲಿಸಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ನಮ್ಮ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ತೀನಿ. ಯಾಕೆಂದರೆ ನಿಮ್ಮ ಥರನೇ ಹಿಡೀ ಶಾಪ ಹಾಕ್ಕೊಂಡು ಟಿವಿನ ಒಡೆದು ಹಾಕೋ ಲೆವೆಲ್ ಕೋಪ ಬರುತ್ತೆ ನಮಗೂ. ಆಗೋದೇ ಇಲ್ಲ ಆ ಥರ ಎಲ್ಲ ನೋಡೋಕ್ಕೆ. 300 ಎಪಿಸೋಡ್ ಸಾಕು ಅಂತ ನಮಗೆ ಜನ ಇಷ್ಟಪಟ್ಟರೆ ನೋಡಲಿ. ಆದರೆ ಹಾಗೆ ನೋಡ್ಬೇಕಾದ್ರೆ ಹೊಸ ಹೊಸ ಕಥೆಗಳನ್ನ ಬರೀಬೇಕು. ಇದುವರೆಗೂ ನೀವು ನೋಡಿದ್ರಿ ಎಷ್ಟು ತಿರುವುಗಳು ನಮ್ಮ ಕಥೆಯಲ್ಲಿ. ಒಂದೇ ಕಥೆ ನಾವು ಹೇಳಲೇ ಇಲ್ಲ. ಕಥೆಯಲ್ಲಿ ತಿರುವಿದೆ, ನಾನು ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ, ತಿರುವಿದೆ. ಆದಷ್ಟು ಬೇಗ ಯಾವ ಒಂದು ಗೊಂದಲ ಬರುತ್ತೆ ಆ ಗೊಂದಲಕ್ಕೆ ಉತ್ತರವನ್ನು ಆದಷ್ಟು ಬೇಗ ಕಂಡುಹಿಡಿಯಿರಿ. ಅದಷ್ಟೇ. ನೀವು ಗೊಂದಲಕ್ಕೆ ಉತ್ತರವನ್ನು ತಕ್ಷಣ ತೋರಿಸ್ತಾ ಇದ್ದರೆ ಜನಕ್ಕೆ ಮತ್ತೊಂದು ಗೊಂದಲ ಸೃಷ್ಟಿಯಾದರೂ ಚಿಂತೆ ಇಲ್ಲ. ಅದಕ್ಕೆ ನೀವು ಬೇಗ ಉತ್ತರವನ್ನು ಕೊಡಬೇಕು. ಆ ಉತ್ತರವನ್ನು ಕೊಟ್ಟಾಗ ಬಹಳ ಸಂತೋಷವಾಗಿ ಜನ ನೋಡ್ತಾರೆ. ನಿಮ್ಮ ಧಾರಾವಾಹಿ ಮತ್ತಷ್ಟು ಪ್ರೀತಿಯಿಂದ, ಮಗದಷ್ಟು ಪ್ರೀತಿಯಿಂದ ನೋಡ್ತೇವೆ. ಕನ್ನಡ ನಾಡಿನ ಜನತೆ ಅದನ್ನು ಗೆಲ್ಲಿಸ್ತೇವೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಲ್ಲರ ಪರವಾಗಿ ಹೇಳ್ತಾನೆ, ಗೆಲ್ಲಿಸ್ತೇವೆ ಗೆಲ್ಲಿಸ್ತೇವೆ ಗೆಲ್ಲಿಸ್ತೇವೆ. ನಾನು ಕ್ವಶನ್ ಕೇಳ್ತಾ ಇರೋದು ತೇಜುಗೆ. ತೇಜು ಅವರು ಡಿಂಪಲ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಸೀರಿಯಲಲ್ಲಿ ತೋರಿಸ್ತಿದ್ದೀರಾ. ಬಟ್ ಆಮೇಲೆ ಬರ್ತಾ ಬರ್ತಾ ಸೀರಿಯಲಲ್ಲಿ ತೇಜುನ
ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ಅವಳನ್ನ ಬಿಡೋ ಥರ ಬರೀ ದುಶ್ಮನ್ ಥರ ನೋಡ್ತಾ ಇದ್ದಾರೆ ಅವರು. ಪ್ರೀತಿ ಮಾಡ್ತಾನೆ ಇರ್ತೀರೋ ಅಥವಾ ಮದುವೆ ಆಗ್ತಿರೋ ಅವರನ್ನು? ಯಾರು ದುಶ್ಮನ್ ಥರ ನೋಡ್ತಾ ಇರೋದು? ಅಂದರೆ ನೀವಲ್ಲ, ಅಮ್ಮಾಜಿ ಅವರೆಲ್ಲ ನೋಡ್ತಾ ಇದ್ದಾರೆ. ಹಾಂ, ಡಿಂಪಲ್ನ. ಅವ್ರನ್ನ ಮದುವೆ ಆಗ್ತೀರೋ ಅಥವಾ ಇಲ್ವೋ ನೋಡೋಣ, ಯೋಚನೆ ಮಾಡ್ತೀನಿ. ಮತ್ತು ನಾನು ಅಮ್ಮಯ್ಯವ್ರಿಗೆ ಕೇಳ್ತಾ ಇದ್ದೀನಿ, ನೀವು ಗೆಳತಿ ಅಂತ ಹೇಳ್ತಿರಲ್ಲ, ತುಂಬ ಚೆನ್ನಾಗಿ ಹೇಳ್ತೀರ, ಒಂದ್ಸಲ ಹೇಳಿ. ನಿಮಗೆ ಹೇಳ್ಬೇಕಾ? ಅಲ್ಲ, ಅವ್ರಿಗೆ ಹೇಳಿ. ನನಗೆ ಹೇಳಿದ್ರೆ ಇನ್ನೂ ತುಂಬ ಖುಷಿ ಆಗತ್ತೆ. ಗೆಳತಿ, ಕಾರ್ಯಕ್ರಮ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ಹೇಳ್ತೀರಾ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ತೋರಿಸಿದ್ದೀರಾ. ನಿಮ್ಮ ಟ್ಯಾಲೆಂಟನ್ನು ನೀವು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು. ಅಮ್ಮಯ್ಯ ಅವ್ರಿಗೆ ನಾನು ಕ್ವಶನ್ ಕೇಳ್ತೀನಿ. ಅಮ್ಮಯ್ಯ ಅವ್ರು ಏನಂತಂದರೆ ಇದರಲ್ಲಿ ಮಾನಸಿಕ ಅಸ್ವಸ್ಥ ಅಂತ ತೋರಿಸಿದ್ದಾರೆ. ಆದರೆ ಅಮ್ಮಯ್ಯ ಅವ್ರಿಗೆ ಒಂದು 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 ಇದೇ ಇದೆ, ಪ್ಲಸ್ ಪಾಯಿಂಟ್ ಇದೆ. ಏನಂತಂದರೆ ಅವರು ಒಂದು ವ್ಯಕ್ತಿನ ನೋಡಿದ ತಕ್ಷಣ ಅವ್ರನ್ನ ಭಾವಚಿತ್ರದಲ್ಲಿ ಬಿಡಿಸಿದಾರಲ್ಲ, ಅದು ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇರುವಂಥ ಇವ್ರನ್ನ ಮಾನಸಿಕ ಅಸ್ವಸ್ಥ ಅಂತ ಹೇಗೆ ಕರಿತೀರಾ ನೀವು? ಈ ಪಾತ್ರನೇ ಆ ಥರ ಮಾನಸಿಕ ಅಸ್ವಸ್ಥ ಹೌದು, ಆದರೆ ಅವ್ರು ಪೇಂಟ್ ಮಾಡಬಾರ್ದು ಅನ್ನೋದೇನಿಲ್ಲ ಅಲ್ಲ. ಅಲ್ಲ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೇಂಟ್ ಮಾಡೋಂಥ ಟ್ಯಾಲೆಂಟ್ ಇರೋರನ್ನ ಹೇಗೆ ನೀವು ಮಾನಸಿಕ ಅಸ್ವಸ್ಥ ಅಂತ ಕರಿತೀರಾ? ಅಸ್ವಸ್ಥ ಆಗಿರ್ತಾರೆ. ಯಾಕೆಂದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಬಹುತೇಕ ಪೇಂಟರ್ಗಳನ್ನ ನೋಡಿ, ಒಬ್ಬನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಒಬ್ಬನಿಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಬಹಳಷ್ಟು ಜನ ಪೇಂಟರ್ಗಳದ್ದು ನಿಮಗೆ ಕತೆ, ವಿಕ್ಟರ್ ಹ್ಯೂಗೋ ಕತೆ ಕೇಳಿದ್ದೀರಾ ಅನಿಸುತ್ತೆ. ತುಂಬ ಜನ ಪೇಂಟರ್ಗಳು ಆ ಥರ ಇದ್ದರು. ಅಂದರೆ ಅಸ್ವಸ್ಥರಲ್ಲಿ ಮತ್ತು ಅಂಗವಿಕಲರಲ್ಲಿ ದೇವರು ಯಾವುದೋ ಒಂದು ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಇವರಲ್ಲಿ ಒಂದು ಪ್ರತಿಭೆ ಇದೆ, ಅದೇ ಇಲ್ಲ ಪ್ರತಿಭೆ ಇರುತ್ತೆ. ನಾವು ಎಲ್ಲೂ ನೋಡಿಲ್ಲ ಮಾನಸಿಕ ಅಸ್ವಸ್ಥರು ಪೇಂಟ್ ಮಾಡೋದನ್ನ ಇದುವರೆಗೂ ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಅದಕ್ಕೆ ನಾನು ತೋರಿಸ್ತೀನಿ, ಬೇಕಾದ್ರೆ ಮಾಡ್ತಾರಮ್ಮ. ಪ್ರೀತಿಯಿಂದ